ದೇಶದಲ್ಲಿ ಸತತವಾಗಿ ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಾಗ್ತಾ ಇದೆ. ಸೂರ್ಯಕಾಂತಿ, ಬಾರ್ಲಿ ಹಾಗೆ ಪಾಮ್ ಎಣ್ಣೆ ಬೆಲೆ ಏರಿಕೆಯಾಗ್ತಾ ಇದೆ. ಅಷ್ಟಕ್ಕೂ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗ್ತಾ ಇರೋದಕ್ಕೆ ಕಾರಣವೇನು ಅನ್ನೋ ಕುತೂಹಲಕ್ಕೆ ಉತ್ತರ ಇದೆ. ವಿದೇಶಗಳಲ್ಲಿನ ಬೆಳವಣಿಗೆಯಿಂದ ಬೆಲೆ ಏರಿಕೆ ಆಗ್ತಾ ಇರೋದು ಗೊತ್ತಿರೋ ವಿಚಾರ. ಇನ್ನು ಕೇವಲ ಇಂಡೋನೇಷ್ಯಾದಿಂದ ಮಾತ್ರ ಭಾರತಕ್ಕೆ ಪಾಮ್ ಆಯಿಲ್ ಅನ್ನ ಆಮದು ಮಾಡಿಕೊಳ್ಳಲಾಗುತ್ತೆ. ವಾರ್ಷಿಕವಾಗಿ 4 ಮಿಲಿಯನ್ ಟನ್ನಷ್ಟು ಪಾಮ್ ಎಣ್ಣೆಯನ್ನ ಆಮದು ಮಾಡಿಕೊಳ್ಳಲಾಗುತ್ತೆ. ಆದರೆ ಏಪ್ರಿಲ್ 28ರಿಂದ ಪಾಮ್ ಆಯಿಲ್ ರಫ್ತು ನಿಷೇಧಕ್ಕೆ ಒಳಪಡ್ತಾ ಇದೆ. ಹೊರದೇಶಗಳ ರಫ್ತುವನ್ನ ಇಂಡೋನೇಷ್ಯಾ ನಿಷೇಧಿಸಿದೆ. ಹೀಗಾಗಿ ಸಹಜವಾಗಿ ನಮ್ಮ ದೇಶದಲ್ಲಿ ಈ ಅಡುಗೆ ಎಣ್ಣೆಗಳ ಬೆಲೆ ಏರಿಕೆಯಾಗುವುದು ನಿಶ್ಚಿತ ಅನ್ನೋ ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಅಡುಗೆ ಎಣ್ಣೆಗಳ ಬೆಲೆ ಏರಿಕೆ ಆಗ್ತಾ ಇದೆ ಸತತವಾಗಿ. ಇದರ ಪರಿಣಾಮ ಕೇವಲ ಅಡುಗೆ ಮನೆಗಳಿಗೆ ಮಾತ್ರ ಸೀಮಿತವಾಗಿರಲ್ಲ, ಬೇರೆ ಬೇರೆ ಯಾವ ಕಾರಣಕ್ಕೋಸ್ಕರ ಎಫೆಕ್ಟ್ ಆಗಬಹುದು, ಹಾಗೆ ಯಾವ ಕಾರಣಕ್ಕೆ ಎಕ್ಸಾಕ್ಟ್ಲಿ ಬೆಲೆ ಏರಿಕೆ ಆಗ್ತಿದೆ, ಇದೆಲ್ಲದರ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ಗುಡಿ ನೀಡ್ತಾ ಹೋಗ್ತಾರೆ. ಲೈವ್ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಪಾಮ್ ಆಯಿಲ್ ಸೇರಿದಂತೆ ಅಡುಗೆ ಎಣ್ಣೆಗಳ ಬೆಲೆ ಜಾಸ್ತಿ ಆಗ್ತಿದೆ, ಇದಕ್ಕೆ ಕಾರಣ ಏನು ಅನ್ನೋ ಕುತೂಹಲ ಒಂದ್ ಕಡೆ ಆದ್ರೆ, ಈ ಅಡುಗೆ ಎಣ್ಣೆಗಳ ಬೆಲೆ ಏರಿಕೆ ಆದ್ರೆ ಕೇವಲ ಅದಷ್ಟಕ್ಕೆ ಮಾತ್ರ ಸೀಮಿತವಾಗಿರಲ್ಲ, ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಈ ಬೆಲೆ ಏರಿಕೆಯ ಬಿಸಿ ತಟ್ಟತೆ, ಅದರ ನೇರ ಪರಿಣಾಮಗಳು ತಟ್ಟತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ, ಇವತ್ತು ಎಲ್ಲ ರೀತಿಯಾದಂಥ ಅಡುಗೆ ಎಣ್ಣೆ, ಅದರಲ್ಲೂ ಕೂಡ ಸನ್ಫ್ಲವರ್ ಇರ್ಬೋದು ಅಥವಾ ಸೋಯಾಬೀನ್ ಆಯಿಲ್ ಇರ್ಬೋದು, ಇಲ್ದಿದ್ರೆ ನಾವು ನೋಡ್ತಾ ಇದ್ದೀವಿ ಪಾಮ್ ಆಯಿಲ್ ಇರ್ಬೋದು, ಹೀಗೆ ಜೊತೆಗೆ ಬಾರ್ಲಿ ಅಥವಾ ರೈಸ್ ಆಯಿಲ್, ಈಗ ಈ ಎಲ್ಲ ಆಯಿಲ್ಗಳ ಬೆಲೆಯಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ. ಕಳೆದ ಒಂದು ವಾರದಲ್ಲಿ 20% 25% ಏರಿಕೆಯಾಗಿರುವಂಥ ಅಂಶಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ನೋಡಿ, ಈಗ ಸನ್ಫ್ಲವರ್ ಆಯಿಲ್ ಅಂತ ಗಮನಿಸಿದಾಗ ಕಳೆದ ವಾರ ಅಥವಾ ಕಳೆದ ಒಂದು ವಾರದ ಹಿಂದೆ ಅದರ ಒಂದು ಬೆಲೆ ಏನಿದೆ ಅದು ಸರಿಸುಮಾರಾಗಿ 160ರಿಂದ 165 ರೂಪಾಯಿ ಇತ್ತು. ಅದೇ ಇವತ್ತು 205ರಿಂದ 210, 215ವರೆಗೂ ಆಗ್ತಾ ಇದೆ. ಅದೇ ರೀತಿಯಾಗಿ ರಿಫೈನ್ಡ್ ಆಯಿಲ್ ಬೆಲೆಗಳೇನಿದ್ದಾವೆ ಅದು ಕೂಡ 220ರ ಗಡಿಯನ್ನು ದಾಟೋದಕ್ಕೆ ಇವತ್ತು ಸಿದ್ಧವಾಗಿರೋದನ್ನು ಕಾಣಿಸ್ತಾ ಇದ್ದೀವಿ. ಜೊತೆಗೆ ಪಾಮ್ ಆಯಿಲ್ ಇದೆ, ಅದು ರುಚಿಗಳು ಮುಂತಾದ ಒಂದು ಕಂಪ್ನಿಗಳೇನಿದ್ದಾವೆ ಸಾಕಷ್ಟು ಪಾಮ್ ಆಯಿಲ್ಗಳ ಬೆಲೆಯಲ್ಲೂ ಕೂಡ ಗಣನೀಯವಾದಂಥ ಏರಿಕೆ ಆಗ್ತಾ ಇದೆ. ಹಾಗಿದ್ರೆ ಈ ಏರಿಕೆ ಯಾಕೆ ಆಗ್ತಾ ಇದೆ, ಏರಿಕೆಯನ್ನು ತಡೆಗಟ್ಟೋಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕೂಡ ಸಾಕಷ್ಟು ಪ್ರಶ್ನೆ ಬರುತ್ತೆ. ಮತ್ತು ಇದು ಪ್ರತಿಯೊಬ್ಬರ ಅಡುಗೆ ಮನೆಯನ್ನು ಬಾಧಿಸೋ ಕಾರಣದಿಂದಾಗಿ ಪ್ರತಿಯೊಬ್ಬರ ಒಂದು ಒಟ್ಟಾರೆಯಾಗಿ ಅವರ ಒಂದು ಬಜೆಟ್ ಏನಿರುತ್ತೆ, ಫ್ಯಾಮಿಲಿ ಬಜೆಟ್, ಅದಕ್ಕೆ ಒಂದು ಧಕ್ಕೆಯನ್ನು ತರೋ ಕಾರಣದಿಂದಾಗಿ ಸಾಕಷ್ಟು ಜನರಲ್ಲಿ ಈ ಬಗ್ಗೆ ಆಕ್ರೋಶ ಕೂಡ ಇದೆ. ಆದರೆ ಈ ಒಂದು ಬೆಲೆ ಏರಿಕೆಗೆ ಪ್ರಮುಖವಾಗಿ ಇರತಕ್ಕಂಥ ಕಾರಣ ದೇಶದಲ್ಲಿ ಆದಂಥ ಬೆಳವಣಿಗೆಗಳ ಬದಲಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಇವತ್ತು ಪಾಮ್ ಆಯಿಲ್ ಬೆಲೆ ಯಾಕೆ ಇಷ್ಟು ಏರಿಕೆ ಆಗ್ತಾ ಇದೆ ಅಂತ ನಾವು ಗಮನಿಸೋದಾದ್ರೆ, ನಮ್ಮ ದೇಶಕ್ಕೆ ಪಾಮ್ ಆಯಿಲ್ ಅನ್ನು 2 ಪ್ರಮುಖ ರಾಷ್ಟ್ರಗಳು ಒಂದು ರಫ್ತು ಮಾಡ್ತವೆ ಸ್ಮಿತಾ, ಪ್ರಮುಖವಾಗಿ ಮಲೇಷಿಯಾ ಮತ್ತು ಇನ್ನೊಂದು ಇಂಡೋನೇಷಿಯಾ. ಮಲೇಷಿಯಾದಿಂದ ನಾವು ವಾರ್ಷಿಕವಾಗಿ ಸುಮಾರು 80ರಿಂದ 85 ಲಕ್ಷ ಟನ್ನಷ್ಟು ಅವರಿಂದ ಪಾಮ್ ಆಯಿಲ್ ಅನ್ನು ಆಮದು ಮಾಡಿಕೊಂಡ್ರೆ, ಇಂಡೋನೇಷ್ಯಾದಿಂದ ಸರಿಸುಮಾರಾಗಿ 50ರಿಂದ 55 ಟನ್ನಷ್ಟು ಒಂದು ಆಯಿಲ್ ಅನ್ನ ನಾವು 55 ಲಕ್ಷ ಟನ್ನಷ್ಟು ಆಯಿಲ್ ಅನ್ನ ನಾವು ಆಮದು ಮಾಡ್ಕೊಳ್ತೀವಿ. ಹೀಗೆ ಆಮದು ಮಾಡ್ಕೊಳ್ಳುವಂತ ಒಂದು ಇಂಡೋನೇಷ್ಯಾ ಏನಿದೆ, ಮೊನ್ನೆ ಒಂದು ದಿಢೀರಾಗಿ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಏನಂದ್ರೆ, ನಾವು ಏಪ್ರಿಲ್ 28ನೇ ತಾರೀಕಿನಿಂದ ಭಾರತ ಸಹಿತ ಸೇರಿದಂತೆ ಯಾವುದೇ ರಾಷ್ಟ್ರಗಳಿಗೂ ಕೂಡ ಪಾಮ್ ಆಯಿಲ್ ಅನ್ನ ರಫ್ತು ಮಾಡೋದಿಲ್ಲ. ಕಾರಣ ಏನಂದ್ರೆ, ಇಲ್ಲಿ ರಂಜಾನ್ ಮಾಸ ಆಗಿರೋ ಕಾರಣದಿಂದಾಗಿ ನಮ್ಮ ದೇಶದಲ್ಲಿ ಸಾಕಷ್ಟು ಇವತ್ತು ಆಯಿಲ್ನ ಬೇಡಿಕೆ ಇದೆ. ನಾವೇನಾದರೂ ರಫ್ತನ್ನು ಮುಂದುವರಿಸಿದ್ರೆ ನಮ್ಮ ದೇಶದಲ್ಲಿ ಗಣನೀಯವಾದಂಥ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾವು ಏಪ್ರಿಲ್ 28ರಿಂದ ಭಾರತಕ್ಕೆ ಆಯಿಲ್ ಅನ್ನು ರಫ್ತು ಮಾಡೋದಿಲ್ಲ ಅಂತ ನಿರ್ಧಾರವನ್ನು ಪ್ರಕಟ ಮಾಡುತ್ತೆ. ಯಾವಾಗ ಇಂಡೋನೇಷ್ಯಾ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಪ್ರಕಟ ಮಾಡುತ್ತೋ, ನಮ್ಮ ದೇಶದಲ್ಲಿ ಹೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸಾಕಷ್ಟು ಜನರು ಪ್ಯಾನಿಕ್ನಿಂದ ಇನ್ನೇನು ಆಯಿಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಪರ್ಚೇಸ್ ಮಾಡೋದಕ್ಕೆ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಒಂದು ಕಡೆಯಿಂದ ಬೇಡಿಕೆ ಅತ್ಯಂತ ಹೆಚ್ಚಳವಾಗ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಆಯಿಲ್ ಬರಬೇಕಾಗಿರೋದನ್ನು ಕೂಡ ಎಲ್ಲಿ ನಿಂತು ಹೋಗುತ್ತೋ ಅನ್ನೋಂಥ ಒಂದು ಭಯ ಕೂಡ ಕಾಡ್ತಾ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಪಾಮ್ ಆಯಿಲ್ ದರದಲ್ಲಿ ಏರಿಕೆಯಾಗಿರೋದನ್ನ ಕಾಣ್ತಾ ಇದ್ದೀವಿ. ಆದರೆ ಈಗಷ್ಟೇ ಇಂಡೋನೇಷ್ಯಾ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಇದು ಎಕ್ಸ್ಕ್ಲೂಸಿವ್ ಆಗಿದ್ದು ಕೂಡ ಮತ್ತೆ ಬ್ರೇಕಿಂಗ್ ಆಗಿರ್ತಕ್ಕಂಥ ಪಾಯಿಂಟ್ ಕೂಡ ಸ್ಮಿತಾ. ಏನಂದ್ರೆ, ಇವತ್ತು ನಾವು ಭಾರತಕ್ಕೆ ಪಾಮ್ ಆಯಿಲ್ ಅನ್ನು ಸಂಪೂರ್ಣವಾಗಿ ನಿಷೇಧ ಮಾಡೋದಿಲ್ಲ. ಕೇವಲ ರಿಫೈನ್ಡ್ ಆಗಿರ್ತಕ್ಕಂಥ ಪಾಮ್ ಆಯಿಲ್ ಮತ್ತೆ ಪಾಲಿಶ್ಡ್ ಆಗಿರ್ತಕ್ಕಂಥ ಪಾಮ್ ಆಯಿಲ್ ಅದನ್ನು ಮಾತ್ರ ನಾವು ಸ್ಟಾಪ್ ಮಾಡ್ತೀವಿ. ಮಿಕ್ಕಿದ ಹಾಗೆ ಕಚ್ಚಾ ಪಾಮ್ ಆಯಿಲ್ ಏನಿದೆ, ಪಾಮ್ ತೈಲ ಏನಿದೆ, ಅದನ್ನು ನಾವು ಭಾರತಕ್ಕೆ ಕಳಿಸ್ತೀವಿ. ಹೀಗಾಗಿ ಭಾರತ ಕೂಡ ಹೆಚ್ಚಾಗಿ ಈ ಬಗ್ಗೆ ಆತಂಕಕ್ಕೆ ಒಳಗಾಗುವಂಥ
ಮಾಡುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಇಂಡೋನೇಷ್ಯಾ ಈಗೊಂದು ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದೆ. ಹೀಗಾಗಿ ಇನ್ನು ಮುಂಬರುವಂಥ ಹಂತದಲ್ಲಿ ಪಾಮ್ ಆಯಿಲ್ ದರದಲ್ಲಿ ಒಂದು ಸ್ಟೆಬಿಲಿಟಿ ಬರುವಂಥದ್ದು ಮತ್ತು ಅದರಲ್ಲಿ ಕಡಿಮೆ ಆಗುವಂಥ ಅಂಶಗಳನ್ನು ಕೂಡ ನಾವು ಕಾಣುವಂಥ ಸಾಧ್ಯತೆ ಇದೆ. ಆದರೆ ಈಗ ಆಲ್ರೆಡಿ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಬೇಡಿಕೆ ಪೂರೈಕೆ ಆಗುತ್ತಾ ಅನ್ನೋದು ಕೂಡ ಅದೇ ಪ್ರಶ್ನೆ. ಹೀಗಾಗಿ ಬೆಲೆ ಏರಿಕೆ ಕೂಡ ಆಗ್ತಾ ಇರೋದನ್ನ ಹೇಗೆ ನಿಯಂತ್ರಣ ಮಾಡಲಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕೆ ಇರ್ತಕ್ಕಂಥ ಪ್ರಶ್ನೆ. ಇನ್ನು ನಾವು ಸನ್ಫ್ಲವರ್ ಆಯಿಲ್ ಇರ್ಬೋದು ಅಥವಾ ಬಾರ್ಲಿ, ಅದೇ ರೀತಿಯಾಗಿ ರೈಸ್ ಆಯಿಲ್ ಇರ್ಬೋದು, ಅವುಗಳಲ್ಲಿ ಯಾಕೆ ಇಷ್ಟು ಗಣನೀಯವಾದಂಥ ಏರಿಕೆ ಆಗ್ತಾ ಇದೆ ಅಂತ ಗಮನಿಸೋದಾದ್ರೆ, ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಸನ್ಫ್ಲವರ್ ಸೀಡ್ಸ್ ಅಂದ್ರೆ ನಾವು ಈ ಸೂರ್ಯಕಾಂತಿ ಬೀಜಗಳೇನಿದಾವೆ ಅದು ಅತಿ ಹೆಚ್ಚು ಉತ್ಪಾದನೆ ಆಗುವಂಥದ್ದೇ ರಷ್ಯಾ ಮತ್ತೆ ಉಕ್ರೇನ್ ಇಂದ. ಯಾವಾಗ ಎರಡೂ ದೇಶಗಳಲ್ಲಿ ಯುದ್ಧ ಶುರುವಾಗಿ ಈಗ 2 ತಿಂಗಳಾಗಕ್ಕೆ ಬಂತು ಹತ್ರ, ಈ ಒಂದು ಇಷ್ಟು ಸಮಯದಲ್ಲಿ ಅಲ್ಲಿಂದ ರಫ್ತಾಗಬೇಕಾಗಿರ್ತಕ್ಕಂಥ ಸಾಕಷ್ಟು ಪ್ರಾಡಕ್ಟ್ಗಳು ಕೇವಲ ಒಂದು ಸನ್ಫ್ಲವರ್ ಸೀಡ್ಸ್ ಮಾತ್ರ ಅಲ್ಲ, ಗೋಧಿ ಇರ್ಬೋದು, ಬಾರ್ಲಿ ಇರ್ಬೋದು, ಈ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಸಾಕಷ್ಟು ಪ್ರಾಡಕ್ಟ್ಗಳು ಅಲ್ಲಿಂದ ಸ್ಟಾಪ್ ಆಗ್ತಾ ಇದೆ ಮತ್ತೆ ಸರಾಗವಾಗಿ ರಫ್ತಾಗ್ತಾ ಇಲ್ಲ. ಹೀಗಾಗಿ ಭಾರತದಲ್ಲೂ ಕೂಡ ಸಾಕಷ್ಟು ಸೂರ್ಯಕಾಂತಿ ಬೀಜಗಳ ಒಂದು ಅಭಾವ ಇರೋ ಕಾರಣದಿಂದಾಗಿ ಇಲ್ಲಿ ತೈಲವನ್ನು ಉತ್ಪಾದನೆ ಮಾಡೋಕ್ಕಾಗ್ತಿಲ್ಲ. ಆ ಕಾರಣದಿಂದ ಕೂಡ ಅಥವಾ ಪ್ರಮುಖವಾಗಿ ಇಲ್ಲಿ ಒಂದು ಸೂರ್ಯಕಾಂತಿ ತೈಲ ಬೆಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗೋಕೆ ಕಾರಣ ಆಗಿರೋದು. ಅದೇ ಕಾರಣದಿಂದಾಗಿ ನಾವು 15% 25% ಏರಿಕೆಯನ್ನು ಕೇವಲ 1 ತಿಂಗಳಲ್ಲಿ ಗಮನಿಸಿದ್ದೀವಿ. ಇದು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆಗಳು ಇದಾವೆ. ಹಾಗಿದ್ರೆ ಇದರಿಂದ ಭಾರತದಲ್ಲಿ ಆಗುವಂಥ ಒಂದು ಪರಿಣಾಮಗಳೇನು ಅಂದ್ರೆ, ಒಂದು ಕಡೆಯಿಂದ ಜನರಿಗೆ ಸಾಕಷ್ಟು ತೊಂದರೆ ಆದರೆ 2 ಕ್ಷೇತ್ರಗಳಲ್ಲಿ ಒಂದು ಆಶಾಭಾವನೆಯನ್ನ ಕೂಡ ಇದು ಹುಟ್ಟಿಸಿದೆ ಸ್ಮಿತಾ. ಮೊದಲನೇದಾಗಿ ಕೋಕೋನಟ್ ಆಯಿಲ್ ಅಂದ್ರೆ ನಾವಿಲ್ಲಿ ತೆಂಗಿನ ಎಣ್ಣೆ ಏನಿದೆ ಭಾರತದಲ್ಲಿ ಸಾಕಷ್ಟು ಉತ್ಪಾದನೆ ಆಗೋ ಕಾರಣದಿಂದಾಗಿ ತೆಂಗಿನ ತೈಲ ಏನಿದೆ ಅದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡೋ ಮೂಲಕವಾಗಿ ಸ್ಥಳೀಯ ರೈತರಿಗೆ ಸಹಾಯಕವಾಗುವ ನಿಟ್ಟಿನಲ್ಲೂ ಕೂಡ ಕ್ರಮಗಳಾಗಬಹುದು. ಜನರು ಕೂಡ ತಮ್ಮ ಆಹಾರ ಪದ್ಧತಿಯಲ್ಲಿ ಕೊಂಚ ಬದಲಾವಣೆ ಮಾಡಿಕೊಂಡ್ರೆ ಇದು ಸಾಧ್ಯ ಆಗುತ್ತೆ. ಜೊತೆಗೆ ಈಗ ನಾವು ಸಾಸಿವೆ ಎಣ್ಣೆ ಉತ್ತರ ಭಾರತದಲ್ಲಿ ಸಾಕಷ್ಟು ಬಳಕೆ ಮಾಡೋದನ್ನು ಕಾಣ್ತಾ ಇದ್ದೀವಿ. ಅದರಲ್ಲೂ ಕೂಡ ಏನಾದರೂ ಹೆಚ್ಚಿನ ಬಳಕೆ ಆಗುವಂಥ ಸಾಧ್ಯತೆ ಕಂಡು ಬಂದಾಗ, ಜೊತೆಗೆ ಈ ಒಂದು ನಾವು ಗ್ರೌಂಡ್ ನಟ್ ಏನಿದೆ ಕೋಕೋ ಅಂದ್ರೆ ನಾವು ಈ ಕಡಲೆ ಬೀಜ ಏನಿದೆ ಅದರ ಒಂದು ತೈಲ ಏನಿರುತ್ತೆ ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆಗುವಂಥ ಸಂದರ್ಭದಲ್ಲಿ ಅದು ನಮ್ಮ ರೈತರಿಗೆ ಸಹಾಯಕವಾಗುವಂಥ ಸಾಧ್ಯತೆಗಳಿದ್ದಾವೆ. ಇದನ್ನು ನಾವು ಅಪರ್ಚುನಿಟಿ ಆಗಿ ಬಳಕೆ ಮಾಡಿಕೊಂಡಂಥ ಪಕ್ಷದಲ್ಲಿ. ಹೀಗಾಗಿ ಸದ್ಯದ ಈ ಎಲ್ಲ ಸಿನಾರಿಯೋಗಳನ್ನ ನೋಡ್ತಾ ಇದ್ರೆ ಒಂದು ಕಡೆಯಿಂದ ತೈಲ ಬೆಲೆಯನ್ನು ನಿಯಂತ್ರಣ ಮಾಡೋದು ಸದ್ಯಕ್ಕೆ ಸಾಕಷ್ಟು ಕಷ್ಟದಾಯಕವಾಗಿದೆ. ಆದರೆ ಸ್ಥಳೀಯವಾಗಿ ನಮ್ಮ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರಗಳು ಕ್ರಮವನ್ನು ತೆಗೆದುಕೊಂಡಂಥ ಪಕ್ಷದಲ್ಲಿ ಮುಂಬರುವಂಥ ದಿನಗಳಲ್ಲಿ ನಾವು ವಿದೇಶಿ ಅಡುಗೆ ಎಣ್ಣೆ ಏನಿದೆ, ವಿದೇಶಿ ತೈಲ ಏನಿದೆ, ಅಡುಗೆ ತೈಲ ಅದರ ಮೇಲೆ ಡಿಪೆಂಡೆನ್ಸಿಯನ್ನು ಸಾಕಷ್ಟು ಕಡಿಮೆ ಮಾಡ್ಕೊಳ್ಬಹುದು. ಇದು ಒಂದು ವಿನ್ ವಿನ್ ಸಿಚುವೇಶನ್ ಆಗುವಂಥ ಸಾಧ್ಯತೆಗಳು ಕೂಡ ಸದ್ಯಕ್ಕೆ ತೆರೆದುಕೊಳ್ತಾ ಇದ್ದಾವೆ ಸ್ಮಿತಾ. ಧನ್ಯವಾದ ರಾಘವೇಂದ್ರ ಗುಡಿ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.